ತಾಳ್ಮೆ, ಟೋನ್ ಭಾಳ ಮುಖ್ಯ. ಇದು ವಕೀಲರು ತಿಳ್ಕೊಬೇಕಾಗಿರೋದು. ಇಟ್ ಶುಡ್ ನಾಟ್ ಬಿ ಟು ಟಿಮಿಡ್ ಆಲ್ಸೋ. ನಾವು ನೋಡ್ತಿರ್ತೀವಿ, ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟಿಂದು. ಆ ಜಡ್ಜ್ಮೆಂಟ್ನೊಳಗಡೆ ಅದೇ ಬರೀತಾರೋ, ರೂಮಪಾಲ್ ಅವ್ರದ್ದು ಸ್ವರಣ್ ಸಿಂಗ್ ಅಂತ ಜಡ್ಜ್ಮೆಂಟ್ ಹೆಸರು, ಕ್ರಿಮಿನಲ್ ಕೇಸ್ನಲ್ಲಿದೆ. ತಾವು ದಯಮಾಡಿ ನೋಡಿ ಅದನ್ನು. ದೇರ್ ಮೇ ಬಿ ಲಾಯರ್ಸ್ ಹೂ ಆರ್ ರಕಸ್ ಅಂತ. ಈ ಹಿಂದಿ ಪಿಕ್ಚರ್ನಲ್ಲಿ ನೋಡಿದಿರಲ್ಲ, ಅಂಬರೀಷ್ ಪುರಿ, ಪರೇಶ್ ರಾವಲ್ ಹ್ಞೂ ಅಂತ ಕಿರ್ಚೋದು. ನಮ್ಮಲ್ಲೂ ಇರ್ತಾರೆ, ನೋಡಿರ್ತೀವಿ, ಊಹಿಸ್ಕೋಬೋದು ಅವ್ರಿಗವ್ರು ಯಾರು ಅಂತ, ಆಯ್ತಲ್ಲ. ಹಾಗೆ ಮಾಡೋರನ್ನ ಜಡ್ಜ್ ಇದ್ದವನು ಕಂಟ್ರೋಲ್ ಮಾಡಬೇಕು ಅಂತ. ಪಾಪ ಹೊಸ ಹುಡುಗ ಬಂದಿದ್ದಾನೆ, ಪಾಯಿಂಟ್ ಇದೆ, ನಾನು ಫೈಲ್ ಓದ್ಕೊಂಡು ಬಂದಿದ್ದೀನಿ, ಅವನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ಅದರಲ್ಲಿ ಫೇಲ್ ಆಗಿಬಿಡ್ತೀವಿ. ಅಂಥ ಸಂದರ್ಭಕ್ಕೆ ಬಂದಾಗ ಎನ್ಕರೇಜ್ ದಿ ಟಿಮಿಡ್ ಅಂತ ಹೇಳ್ತಾರೆ. ಅಂದರೆ ಸತ್ಯ ಸೋಲ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವನಿಗೊಂದು ಅವಕಾಶ ಕೊಡಬೇಕು. ಜೂನಿಯರ್ಸ್ ಬಂದಾಗ ಮಾತಾಡೋದಕ್ಕೆ ಬಿಡಬೇಕು ಅಂತ. ನಿನ್ನೆ ದಿವಸ ನಮ್ಮ ಸ್ನೇಹಿತರು ಓಪನ್ ಕೋರ್ಟಲ್ಲಿ ನಡೆದಿದ್ದು, ಅಮೆಂಡೆಡ್ ಪ್ಲೇಂಟ್ ಹಾಕಿದ್ದಾರೆ. ಯಾರೋ ಸತ್ತೋಗಿದ್ದಾರೆ, ಅವ್ರು ಸತ್ತೋಗಿದ್ದಕ್ಕೆ ಅಮೆಂಡ್ಮೆಂಟ್ ಕ್ಯಾರಿ ಔಟ್ ಮಾಡಿದ್ದಾರೆ, ಅಮೆಂಡೆಡ್ ಅಪೀಲ್ ಮೆಮೊ ಹಾಕಿದ್ದಾರೆ. ಈ ಹುಡುಗ ಬಂದ, ಐ ವಾಂಟ್ ಟು ಫೈಲ್ ಅಬ್ಜೆಕ್ಷನ್ಸ್ ಅಂತ. ಈಗ ನಿಮ್ಗೇನು ತೋರಿಸ್ಕೊತೀರಿ ನೀವು? ಒಮ್ಮೆ ಈ ಥರ ನಿಮ್ಗೆ ಇನ್ಫೀರಿಯಾರಿಟಿ ಬಂದ್ಬಿಡ್ತು ಅಂದರೆ ಮುಂದಿನ ಸತಿ ನೀವು ಮಾತಾಡೋಕ್ಕಾಗುತ್ತಾ? ಎಲ್ಲಿ ಬಿದ್ದಿದ್ದೀವೋ ಅಲ್ಲೇ ಹೇಳ್ಬೇಕು. ಅದು ಲಾಯರ್ ಲಕ್ಷಣ. ಸಚಿನ್ ತೆಂಡೂಲ್ಕರ್ ಅವ್ರದ್ದು ಒಂದು ಇಂಟರ್ವ್ಯೂ ಬರುತ್ತೆ, ನೀವು ನೋಡಿ, ಯೂಟ್ಯೂಬಲ್ಲಿದೆ. ಮಾಲ್ಕಮ್ ಮಾರ್ಷಲ್ ಬೌಲರು ಇಂಟರ್ವ್ಯೂರ್ ಕೇಳ್ತಾನೆ, ಅವನು ಹಾಕ್ತಾನಲ್ಲ, ಅವನ ದೈತ್ಯಾಕಾರ ನೋಡ್ಬಿಟ್ಟು ನಿನಗೆ ಭಯ ಆಗಲ್ವ, ನೀನು ಗುಳ್ಳಕ್ಕಿದೆಯಲ್ಲ ಅಂತ. ಅದಕ್ಕೆ ತೆಂಡೂಲ್ಕರ್ ಉತ್ತರ ಚೆನ್ನಾಗಿತ್ತು, ಭಾಳ ಮುಖ್ಯ. ಇದನ್ನು ಎಲ್ಲ ವಕೀಲರು ಮನಸ್ಸಲ್ಲಿ ಇಟ್ಕೋಬೇಕು. ನಾನು ಮಾಲ್ಕಮ್ ಮಾರ್ಷಲ್ನ ನೋಡಲ್ಲ, ಅವನು ಎಸೆಯೋ ಚೆಂಡನ್ನು ನೋಡ್ತೀನಿ ಅಂತ. ದಿಸ್ ಈಲ್ಡೆಡ್ ಎ ರಿಸಲ್ಟ್ ಇನ್ ಮೀ. ಒಂದು ಪ್ರಕರಣ ಅನುಭವಾಮೃತ ಅಂದಿದ್ದಾರೆ ಅಂತ, ನಂದು ನಾಟ್ ಟು ಪ್ಯಾಟ್ ಮೈ ಬಾ, ಅದು ನನ್ನ ಸ್ವಂತಕ್ಕೆ ಏನು ಹೇಳ್ಕೊಳಕ್ಕಲ್ಲ, ಒಂದು ಪ್ರಕರಣ ಎಷ್ಟು ಸುಲಭಕ್ಕಾಗುತ್ತೆ ಅದಕ್ಕೆ. ನಾನು ಇಲ್ಲಿಂದ ತಮಿಳ್ನಾಡಿಗೆ ಹೋಗಿದ್ದೆ. 100 ಕೋಟಿ ಅದರಲ್ಲಿ ಇದ್ದಂಥದ್ದು ಕ್ಲೈಮು. ಒಂದು ಬ್ಯಾಂಕು, ನಾವೊಂದು ಕಂಪನಿ, ಫೈನಾನ್ಸ್ ಕಂಪನಿ, ಚಾರ್ಜು ಅದರ ಮೇಲೆಲ್ಲ ಇತ್ತು. ಪ್ರಕರಣದ ವಿವರಣೆ ಹೋಗೋದಿಲ್ಲ. ನಮ್ಮ ಎದುರುಗಡೆ ಅವರು ಈಗಾಗಲೇ ಹೆಸರು ಹೋಗಿ ಇನ್ನೇನು ಆಗಬೇಕು ಅನ್ನೋಂಥ ಸೀನಿಯರ್ ಕೌನ್ಸಿಲ್, ಅಂದರೆ ಹೈಕೋರ್ಟ್ ಜಡ್ಜ್ ಆಗಬೇಕು ಅನ್ನೋದಕ್ಕೆ ಹೋಗುವಂಥ ಸೀನಿಯರ್ ಕೌನ್ಸಿಲ್ ಅವರು. ನಮ್ಮನ್ನು ಹೇಳ್ದ, ಸಾಹೇಬ್ರಿಗೋರ್ಗು ಬಾರಿ ಕ್ಲೋಸು, ಈಸ್ ಆಲ್ರೆಡಿ ಬೀನ್ ಎಲಿವೇಟೆಡು, ಹೆಸರು ಹೋಗಿದೆ, ಅದು ಇದು ಅಂತೆಲ್ಲ ಹೇಳಿದ್ರು. ನಾನು ಈ ತೆಂಡೂಲ್ಕರ್ ಅವ್ರದ್ದು ಇಂಟರ್ವ್ಯೂ ಇತ್ತಲ್ಲ, ಅದನ್ನ ನೆನಪಿಸ್ಕೊಂಡಿದ್ದೆ. ನಾನು ಪ್ರತಿ ಸತಿ ಹೋಗೋದು, ಅವರು ಅಡ್ಜರ್ಮೆಂಟ್ ಕೇಳೋದು, ಪ್ರತಿ ಸತಿ ಹೋಗೋದು ಅಡ್ಜರ್ಮೆಂಟ್ ಕೇಳೋದು. ಕೊನೆಗೆ ಏನಾಗ್ಬಿಡ್ತು, ನಾನು ಆವತ್ತಿನ ದಿವಸ ಸ್ವಲ್ಪ ನನಗೂ ಬೇಸರ ಆಗಿತ್ತು. ಜಡ್ಜಿಗೆ ಹೇಳಿದೆ, ದಯಮಾಡಿ ಐ ಗಿವ್ ಮಿ 2 minutes ಆಫ್ ಯುವರ್ ಟೈಮ್, ಓನ್ಲಿ 2 minutes, ಟೇಕ್ ದಿ ವಾಚ್, ಐ ವಿಲ್ ಕನ್ಕ್ಲೂಡ್ ಮೈ ಆರ್ಗ್ಯುಮೆಂಟ್ಸ್ ವಿದಿನ್ 2 minutes ಅಂತ. ಅವ್ರಿಗೂ ಒಂಥರ ಅನ್ನಿಸ್ತಿದೇನೋ, ಹೊಸ್ದಾಗಿ ಹೇಳ್ತಾ ಇದ್ದಾರಲ್ಲ ಇವರು, ಎಲ್ಲಿಂದ ನಾವು ಬರ್ತಾರೆ. ನೋಡಿದ್ರೆ ನಾನು ತೆಳ್ಳಗಿದ್ದೆ, ಇಷ್ಟು ದಪ್ಪಕ್ಕೂ ಇರಲಿಲ್ಲ, ಒಳ್ಳೆ ಪ್ಯಾಡೆ ಥರ ಇದ್ದೆ. ಇವ್ನು ಕರ್ಕೊಂಬಂದು ಬೆಂಗಳೂರಿಂದ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ನಾನು ಡಿಸ್ಕೌಂಟ್ ಮಾಡಿದ್ರು. ಅವರು ಲಾಯರು ಡಿಸ್ಕೌಂಟ್ ಮಾಡಿದ್ರು, ಜಡ್ಜು ಡಿಸ್ಕೌಂಟ್ ಮಾಡಿದ್ರು. ಬಟ್ ಪಾಯಿಂಟ್ ಆಫ್ ಲಾ ಇತ್ತಲ್ಲ, ಹ್ಯಾಮರ್ ಎಟ್ ದಿ ಜಡ್ಜು, ಹ್ಯಾಮರ್ದೆ. 1 ನಿಮಿಷ 56 ಸೆಕೆಂಡಲ್ಲಿ ಮುಗಿಸ್ಬಿಟ್ಟೆ ಆರ್ಗ್ಯುಮೆಂಟ್. ದಟ್ ವಾಸ್ ಓವರ್. ಮಧ್ಯಾಹ್ನ 2:30 ಅವ್ರು ತಗೋತೀವಿ ಅಂತ ಕೂತ್ಕೊಂಡಿದ್ದೆ. ನಾನು 3 ಗಂಟೆಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ವಾಪಸ್ ಬರ್ಬೇಕು ನಾನು ಬೆಂಗಳೂರಿಗೆ. ನನಗೆ ನಿಮಿಷಕ್ಕೂ ಒಂಥರ ಆಗ್ತಾ ಇದೆ. ಸರಿ, ಎಲ್ಲ ಆಯಿತು. ಕೊನೆಗೆ ಬಂದರು, ಎಲ್ಲ ಕೇಳಿದ್ರು, ಅವ್ರು ಏನೋ ಹೇಳಿದ್ರು, ಎಲ್ಲ ಮಾಡಿದ್ರು. ಕೊನೆಗಾಯಿತು, ಲಿಟ್ರಲಿ ರನ್ನಿಂಗ್ ಟ್ರೈನ್ ಹಾಕ್ಬಿಟ್ಟೆ. ಜಡ್ಜ್ ವಾಸ್ ಇನ್ ಅವರ್ ಫೇವರ್, ಹಿ ಗ್ರಾಂಟೆಡ್ ದಿ ಆರ್ಡರ್. ದಟ್ ವಾಸ್ ಆನ್ ವೆಡ್ನೆಸ್ಡೇ. ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆನ್ ಫ್ರೈಡೇ. ಅಲ್ಲಿಗೆ ಹೋದರೆ ಅಲ್ಲಿ ಇರ್ತಾರೆ ಅವ್ರು ಅಂತಾರೆ ತಮಿಳ್ನಾಡಿ, ಪೈತ್ಯಕಾರ ಹಿಂಗೆ ಕೂಡ ಒಂದಿರ್ಕ ಅಂತ. ಅಂದರೆ ಹುಚ್ಚ ಇಲ್ಲೂ ಬಂದಿದ್ದಾನೆ ಅಂತಂದ್ರು ನನಗೆ. ನಾನು ಕಮ್ಮಕ್ ಅಂದಿಲ್ಲ, ನಾನು ತಮಿಳು ಬರುತ್ತೆ ಅಂತ. ಅಂದರೆ ಅವ್ರೇನು ಮಾತಾಡ್ಕೋತಾರೆ ಗೊತ್ತಾಗಲ್ಲ ಅಂತ. ಸರಿ ಆಯ್ತು, ಎಲ್ಲ ಮಾಡ್ತು. MB ಶಾ ಮತ್ತು ನಮ್ಮ AR ಲಕ್ಷ್ಮಣನ್ ಅವ್ರ ಬೆಂಚ್ ಮುಂದೆ ಬಂದಿತ್ತು. ನಾನು ಕೇವೆಟ್ ಅಂತ, ಸುಪ್ರೀಂ ಕೋರ್ಟ್ನ ತಮಗೆಲ್ಲ ಗೊತ್ತಿರುತ್ತೆ, ಕೇವೆಟ್ ಅಂತ ಹಾಕೋದೇನಿರಲ್ಲ, ಒಂದು ಲೆಟ್ರಲ್ಲಿ ಹಾಕಿರ್ತಾರೆ ಅಷ್ಟೇ. ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ, ಎಲ್ಲ ಆಗಿತ್ತು. ನಾವು ಅಲ್ಲೋಗಿ ನಿಂತ್ಕೊಂಡಿದ್ವಿ. ಏನು ಮಾಡೋಣ ಅಂತ ಕೇಳಿದೆ. ಸರ್, ಮಜಾ ಆಗುತ್ತೆ, ನೋಟಿಸ್ ಅಂದರೆ ಎದ್ದು ನಿಂತ್ಕೊಳ್ಳೋಣ, ಇಲ್ಲದ್ರೆ ಸುಮ್ಮನೆ ಕೂತಿರೋಣ ಅಂತ. ನಮ್ಮ ಕಕ್ಷಿಗಾರ ಹಿಂದ್ಗಡೆಯಿಂದ ಹಿಂಗೆ ಎಳಿತಾನೆ ನನಗೆ ಅಷ್ಟಿಷ್ಟಲ್ಲ. ನಾನು ಹೇಳಿದ್ದೀನಿ, ಅವ್ರು ಹೇಳ್ದಂಗೆ ಕೇಳೋಣ, ಸುಮ್ಮನೆ ಇರು ಅಂತ. ಅವ್ನಿಗೇನೋ ಕಾತರ ಆಯಿತು ಅಂತ ಹೇಳ್ಬಿಟ್ಟು, ನಾನು ಸುಮ್ಮನಿರು ಅಂತ ಹೇಳ್ಬಿಟ್ಟು, ಅವ್ನಿಗೆ ಕಕ್ಷಿಗಾರರಿಗೆಲ್ಲ ಹಿಂದೆ ನಿಂತ್ಕೊಳ್ಳೋಕ್ಕಿರುತ್ತೆ ಜಾಗ.
ನಾವು ಅಲ್ಲಿ ಹೋಗ್ಬಿಟ್ಟು ಕೂತ್ಬಿಟ್ಟಿದ್ದೀನಿ, ಎಲ್ಲ ಆಯಿತು. ಗಳಿಗೆಗೊಂದ್ಸತಿ SMS ಹಾಕ್ತಾನೆ. ಆಗಿನ್ನು SMS ಕಾಲ, ವಾಟ್ಸಪ್ ಇರಲಿಲ್ಲ. ಗಳಿಗೆಗೊಂದ್ಸತಿ SMS ಹಾಕ್ತಾನೆ. ಆಯಿತು ಸುಮ್ಮನೆರಪ್ಪ ಅಂತ ಮ್ಯಾಟ್ರ್ ಬಂತು. ಸುಪ್ರೀಂ ಕೋರ್ಟ್ ಜಡ್ಜೆಲ್ಲ ಪೇಪರ್ ಓದ್ಕೊಂಬಂದ್ಬಿಟ್ಟಿದ್ರು. ಓದ್ಕೊಂಬಂದಿದ್ದಾದ್ಮೇಲೆ ಕ್ವಶನ್ ಆಫ್ ಲಾ ಅಂತಂದರು. ಹಾರ್ಡ್ ನೋ ಗ್ರೌಂಡ್ಸ್ ರಿಜೆಕ್ಟೆಡ್ ಅಂದರು. ಮುಗೀತು. ಅಲ್ಲಿಂದ ಅಹಮದಾಬಾದ್ಗೆ ಹೋದ್ವಿ, ಡೆಲ್ಲಿಯಿಂದ. ಅಹಮದಾಬಾದ್ಗೆ ಹೋದರೆ ನಲ್ಲಿ ನಮ್ಮ ಕೌನ್ಸಿಲ್ ಮಾಡಲಿ ಅವತ್ತೇನೋ ಒಂದು ಮನೇಲಿ ಶುಭ ಕಾರ್ಯ, ಉಪನಯನ ಅವನ ಮಗನ. ಸೊ ಬೆಳಗ್ಗೆ ಹಾಕೋಕ್ಕಾಗಲ್ಲ ಸರ್, ಮಧ್ಯಾಹ್ನ ಅಂದರು. ಸರಿ, ಮಧ್ಯಾಹ್ನ ತನಕ ಇದ್ದು ಹಾಕಿಸಿ ಎಕ್ಸಿಕ್ಯೂಷನಲ್ಲಿ ಹಾಕಿಸಿ ವಾಪಸ್ ರಾತ್ರಿ ಬೆಂಗಳೂರಿಗೆ ಬಂದೆ ನಾನು. ಬಾಂಬೆಗೆ ಬಂದು ಹೆಂಗೂ ಏರ್ ಇಂಡಿಯಾ ಲೇಟ್, ಇಂಡಿಯನ್ ಏರ್ಲೈನ್ಸ್ ಅಂತದ್ದು ಯಾವಾಗೂ ಲೇಟೇ ಅದು. ಆಯಿತು, ಅದ್ರಲ್ಲಿ ಬಂದ್ವಿ. ಅಲ್ಲಿಗೆ ಸಿವಿಲ್ ಬಸ್ ಕರೀತಾನೆ, ಎನಿಬಡಿ ಫ್ಲೈಂಗ್ ಟು ಬೆಂಗಳೂರು, ಎನಿಬಡಿ ಫ್ಲೈಂಗ್ ಟು ಬೆಂಗಳೂರು ಅಂತ. ಹತ್ಬಿಟ್ಟು ಬಂದೇ ಬಿಟ್ವಿ HAL ಏರ್ಪೋರ್ಟ್ಗೆ. ಶ್ರಮ, ಸಮಯ ಸ್ಫೂರ್ತಿ, ತಕ್ಕಕ್ಕೆ ಅದಕ್ಕೆ ತಕ್ಕನಾದಂಥದ್ದು 100 ಕೋಟಿ ಅನ್ನೋದು ನನ್ನ ತಲೆನಲ್ಲಿ ಬರಲಿಲ್ಲ. ನನಗಿದ್ದಂಥ ಒಂದೇ ಪಾಯಿಂಟ್ ಏನು ಅಂತಂದರೆ, ನನ್ನ ಪಾಯಿಂಟ್ ಆಫ್ ಲಾ ಇದೆ, ಅದನ್ನು ನೋಡ್ತಾರೆ ಅಂತ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಹೂ ದಿ ಬೌಲರ್, ಯು ಪ್ಲೇ ಯುವರ್ ನ್ಯಾಚುರಲ್ ಗೇಮ್. ಹಾಗೇನೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಹೂ ಇಸ್ ದಿ ಜಡ್ಜ್, ಪುಟ್ ಯುವರ್ ಪಾಯಿಂಟ್ಸ್ ಕ್ಲಿಯರ್ ಬಿಫೋರ್ ದಿ ಕೋರ್ಟ್. ಇದು ಮೊಟ್ಟ ಮೊದಲನೇ ಸಕ್ಸಸ್ಸಿನ ದಾರಿ. ನಮಗೆ ಎಲ್ಲರಿಗೂ, ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಯಾರಿಗೂ ತಿಂಗಳು ಸಂಬಳ ಬರಲ್ಲ. ಸೊ ನಮಗೆ ಊಟ ಆಗೋದು, ನಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೊಳ್ಳೋದು, ನನ್ನ ಪೆಟ್ರೋಲ್ ಖರ್ಚು, ಎಲ್ಲ ಖರ್ಚನ್ನ ನೋಡ್ಕೊಳ್ತಕ್ಕಂಥದ್ದು ಅನ್ನ ಕೊಡೋ ಕಕ್ಷಿಗಾರ. ಅದರಿಂದ ಅವ್ನು ನಮ್ಮ ದಣಿ. ಮೊದಲನೇ ಲಾಯಲ್ಟಿ ಅವನಿಗೆ. ಎರಡನೇದು, ನಾವೆಲ್ಲ ಬೀದಿನಲ್ಲಿ ಹೋಗ್ತಕ್ಕಂಥವ್ರಲ್ಲ. ನಾವೆಲ್ಲ ಕೂಡ ಕಷ್ಟಪಟ್ಟು LLB ಡಿಗ್ರಿ ಮಾಡಿ ಕರಿ ಕೋಟನ್ನು ಧರಿಸಿರ್ತಕ್ಕಂಥವ್ರು, ಬ್ಯಾಂಡನ್ನು ಧರಿಸಿರ್ತಕ್ಕಂಥವ್ರು. ಅದಕ್ಕೊಂದು ಬೆಲೆ ಇದೆ. ವಿ ಕಾಲ್ ಯು ಆಸ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್. ಆದ್ರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಆ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಅನ್ನೋದನ್ನು ನೀವು ಪಡ್ಕೋಬೇಕು ಅಂತಂದ್ರೆ ಆಫೀಸರ್ ತರ ಬಿಹೇವ್ ಮಾಡಬೇಕು ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಫೀಸರ್ ತರ ಬಿಹೇವ್ ಮಾಡಬೇಕು. ಮೊದಲನೇ ನಿಮ್ಮ ಎಲ್ಲದನ್ನ ವಿಚಾರನ ಕೂಡ ಆ ಕಕ್ಷಿಗಾರ ಧಣಿ ಅವನಿಗಿದೆ, ಅವನ ಲಾಯಲ್ಟಿ ಪೂರ್ತಿ ಅಲ್ಲಿರಬೇಕು. ಮತ್ತೆ ಲಾಯಲ್ಟಿ ಅನ್ನೋದಿದೆಯಲ್ಲ, ಲಾಯಲ್ಟಿನಲ್ಲಿ ಐದರ್ ಲಾಯಲ್ ಆರ್ ಡಿಸ್ಲಾಯಲ್, ಗ್ರೇ ಏರಿಯಾ ಇಲ್ಲ. 2 ತಟ್ಟೆಯಲ್ಲಿ ಊಟ ಮಾಡಿದ್ದು ಇದುವರೆಗೆ ತನಕ ಯಾವನೂ ಉದ್ಧಾರ ಆಗಿಲ್ಲ. ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ, ನಿಮ್ಮ ಕಕ್ಷಿಗಾರನ ಹಿತರಕ್ಷಣೆಯನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಆಗ ರಾಜಿ ಮಾಡ್ಕೋತೀವಲ್ಲ ಸರ್ ಅಂದರೆ, ಹೇಳಿ, ಸಾಧಕ ಬಾಧಕ ಹೇಳಿದಾದ್ಮೇಲೆ ಅವನ ಇಚ್ಛೆಗೆ ಬಿಡಿ, ನೀವು ಹೇರಬೇಡಿ ಹಿಂಗೆ ಮಾಡ್ಕೊಳ್ಳೇಬೇಕು ನೀವು ಅಂತ. ಅವತ್ತಿನ ದಿವಸ ಭಗವಂತ ನಿಮ್ಮನ್ನು ಕಾಯ್ತಾನೆ. ಯಾರು ಇರಲ್ವೋ, ಯಾರಿಗೆ ಯಾರಿಲ್ವೋ, ನನಗೆ ನಮ್ಮ ಸೀನಿಯರ್ ಇಲ್ಲ, ನಮಗೆ ಗೊತ್ತಿಲ್ಲ, ಜಡ್ಜ್ ಗೊತ್ತಿಲ್ಲ, ಹೈಕೋರ್ಟ್ ಜಡ್ಜ್ ಗೊತ್ತಿಲ್ಲ, ಅವ್ರ ಮನೆಗೆ ಹೋಗಿಲ್ಲ, ಮಧ್ಯದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿಲ್ಲ, ಏನೂ ಮಾಡಿಲ್ಲ ಅಂದ್ರೂ ಬೇಕಾಗಿಲ್ಲ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ನಮಗೆ ನಮ್ಮ ವೃತ್ತಿ ಧರ್ಮ, ವೃತ್ತಿಯ ಘನತೆ, ವೃತ್ತಿಗೆ ಇರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಆ ವೃತ್ತಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಲಾಯಲ್ ಆಗಿರಬೇಕು. ಅದರ ಮಧ್ಯದಲ್ಲಿ ಯಾವುದೇ ಗ್ರೇ ಏರಿಯಾ ಇಲ್ಲ. ಆನೆಸ್ಟಿ, ಲಾಯಲ್ಟಿ, ಇಂಟಿಗ್ರಿಟಿ. ಮೂರನೇದು ಇಂಟಿಗ್ರಿಟಿ. ಇಂಟಿಗ್ರಿಟಿನ ಎಲ್ಲ ನಾವು ಇದಕ್ಕಿದೆ ಎಲ್ಲನೂ ಕಂಪಾರ್ಟ್ಮೆಂಟಲೈಸ್ ಮಾಡಬೇಕು. ಇದೆರಡು ಒಂದಕ್ಕೊಂದು ಸಮಾನಾರ್ಥಕ ಪದಗಳಲ್ಲ. ನಿಷ್ಠೆ ಅಂತ ಇಂಟಿಗ್ರಿಟಿ ಅಂದರೆ ಯಾರಿಗೆ ನಿಷ್ಠೆ ಆಗಿರಬೇಕು? ಮೊಟ್ಟ ಮೊದಲು ನಿನಗೆ ನಿಷ್ಠೆ ಆಗಿರಬೇಕು. ನೀನು ಮಾಡ್ತಿರೋದು ಸರಿನಾ ಅಂತ ಪ್ರಶ್ನೆ ಹಾಕ್ಕೊಳ್ಳಿ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳಿದ್ದೀನಿ. ಭಾಳ ನನಗೆ ಮುಟ್ಟಿದಂಥ ಒಂದು ಕನಕದಾಸರ ಕೀರ್ತನೆ. ಹಿಂದಿನ ಕಾಲದ ICU ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿ ನೋಡಿ. ಹೊತ್ತು ಅಂತಂದ್ರೆ ಪ್ರಾಣ ಅಂತ. ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಯೋಚನೆ ಮಾಡಿ, ಇದೆಲ್ಲ ಆಗೋಗ್ಬಿಡುತ್ತೆ, ಮುಗಿಯುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ಬದುಕಿನ ವ್ಯಾಪಾರ ಮುಗಿಸ್ತೀವಿ. ನಮ್ಮ ಧರ್ಮದ ನಂಬಿಕೆ ಪ್ರಕಾರ ನಮ್ಮ ಮೇಲೆ ಒಂದು ಟ್ರಯಲ್ಲು ಯಮಲೋಕನ ಪಟ್ಟಣದಲ್ಲಿ ನಡೆಯುತ್ತೆ. ಆವತ್ತಿನ ದಿವಸ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ, ಏನಯ್ಯ ಕಷ್ಟಪಟ್ಟು ನಿಮ್ಮ ತಂದೆ ಎಲ್ಲ ಹೈಸ್ಕೂಲ್ ಓದಿಸಿದ್ರು, ಕಾಲೇಜ್ ಓದಿಸಿದ್ರು, ನಿಮ್ಮ ಊರಿಗೆಲ್ಲ ಮೊದಲನೇ ವಕೀಲ, ನೀನು ಮೊದಲನೇ ವಕೀಲ ಆಗಿ ನೀನೇನು ಮಾಡಿದೆ? LLB ಕಲ್ತ ಮೇಲೆ ಇದನ್ನು ಮಾಡಿದೆಲ್ಲ ಸರಿನಾ ಅಂದರೆ, ಅಲ್ಲಿ ಯಾರೂ ಹಾಸ್ಟೈಲ್ ವಿಟ್ನೆಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು BNSS ಅಲ್ಲಿ ಏನು ಆಡಿಯೋ ವಿಡಿಯೋ ಅಂತ ಸೇರಿಸಿದೀವಿ, ಅದನ್ನ ಭಗವಂತ ಅವತ್ತೇ ನಮ್ಗೆ ಲಿಟ್ ಕೊಟ್ಟು ಕಳಿಸ್ಬಿಡ್ತಾನೆ, ಚಿತ್ರಗುಪ್ತರು ಅಂತ. ಎಲ್ಲ ಆಡಿಯೋ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾನೆ.
ಗೊತ್ತಿಲ್ಲದನ್ನೇ ರೆಕಾರ್ಡ್ನ ಹರಿದಾಕಿದ್ದು, ರೆಕಾರ್ಡ್ ತಿದ್ದಿದ್ದು, ಸುಳ್ಳನ್ನು ಮುಚ್ಚಿಟ್ಟಿದ್ದು, 8ನ್ನು 3 ಮಾಡಿದ್ದು, 3ನ್ನು 8 ಮಾಡಿದ್ದು, ಎಲ್ಲ ಆಡಿಯೋ ವಿಡಿಯೋ ಗೊತ್ತಾಗ್ಬಿಡುತ್ತೆ. ಹುಷಾರಾಗಿರ್ಬೇಕು. ಯು ಮೇ ಗೆಟ್ ಅವೇ ಫ್ರಮ್ ದಿ ಜಡ್ಜ್, ಯು ಮೇ ಗೆಟ್ ಅವೇ ಫ್ರಮ್ ದಿ ಆಪೋಸಿಟ್ ಪಾರ್ಟಿ, ಯು ಮೇ ನಾಟ್ ಬಿ ಏಬಲ್ ಟು ಗೆಟ್ ಅವೇ ಫ್ರಮ್ ಯುವರ್ ಕಾನ್ಷಿಯಸ್. ಸೊ ಯಾವುದೇ ಕಾರಣಕ್ಕೆ ಗೊತ್ತಿದ್ದು ಅನ್ಯಾಯ ಮಾಡಬೇಡಿ. ಕಕ್ಷಿಗಾರನ ಹಿತರಕ್ಷಣೆ, ಅಂತ ದೇಶವನ್ನ ದಾಳಿ ಮಾಡಕ್ಕೆ ಬಂದಂಥ ಕಸಬ್ಗೆ ಬಿರಿಯಾನಿ ತಿನ್ನಿಸಿ ಲಾಯರ್ ಕೊಟ್ಟು ಅವನನ್ನು ತಪ್ಪಿತಸ್ಥ ಅಂತ ಹೇಳಿ ಆಮೇಲೆ ಹ್ಯಾಂಗ್ ಮಾಡಿದಂಥ ಉತ್ಕೃಷ್ಟವಾಗಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆ ನಮ್ಮ ರಾಷ್ಟ್ರದ್ದು. ಅಂಥದ್ರಲ್ಲಿ ಒಬ್ಬ ಆರೋಪಿತನ ಅಂತ ತೋರಿಸಿರ್ತಕ್ಕಂಥ ಪೊಲೀಸರಲ್ಲಿ ಅವನನ್ನು ಡಿಫೆಂಡ್ ಮಾಡೋದು ನನ್ನ ತಪ್ಪು ಅಂತಿಲ್ಲ. ಸತ್ಯ ಗೊತ್ತಿದ್ರೆ ಅವತ್ತು ನೀವು ಅದರ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋದು ನನ್ನ ಕಳಕಳಿ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಮರ್ಸಿಡಿಸ್ ಬೆನ್ಸ್ ಕಾರ್ ಇಲ್ದಲ್ಲೇ ಇರ್ಬೋದು, ಭಗವಂತ ಕೊಟ್ಟರು ನಟರಾಜ ಸರ್ವಿಸ್ ಚೆನ್ನಾಗಿದೆ. ವೀಲ್ ಚೇರ್ ಮೇಲೆ ಕೂತ್ಕೊಳ್ಳಲ್ಲ ನಾನು. ಯಾಕೆ? ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಮಾನಸಿಕವಾದ ಸ್ಥೈರ್ಯವನ್ನು ಬಹಳ ಕಷ್ಟಪಟ್ಟು ಪಡ್ಕೊಂಬಂದಿದ್ದೀನಿ. ನೆನಪಿಸ್ಕೊಳ್ಳಿ, 3 ಇಡಿಯಟ್ಸು, ಇಂಟರ್ವ್ಯೂ, ಹಾಸೆ ಹಾಮಿಲವು ನಹಿ ಅಂತಾನೆ, ನಿಮ್ಮ ಸರ್ಟಿಫಿಕೇಟು ನನಗೆ ಕೊಟ್ಬಿಡಿ, ನಿಮ್ದೆಲ್ಲ ಕೆಲಸ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ವೀಲ್ ಚೇರ್ ತಗೊಂಡು ಹೋಗ್ತಾನೆ, ಕರಿ ಅಂತ ಕರೀತಾರೆ. ಆ ಕೊನೆ ಟೆಸ್ಟಲ್ಲಿ ನಾವು ಪಾಸ್ ಆದ್ವಾ ಅಂತ ಮಾಡಬೇಕು. ಪ್ರಲೋಭನೆಗಳು, ಪ್ರಚೋದನೆಗಳು ಹಲವಾರು ರೀತಿಯಲ್ಲಿ ಬರ್ತಕ್ಕಂಥದ್ದು, ಅನ್ಸ್ಕ್ರೂಪುಲಸ್ ಎಲಿಮೆಂಟ್ಸು ಬೇರೆ ಎಲ್ಲೂ ಇಲ್ಲ. ನಮ್ಮವರೇ, ನಮ್ಮಣ್ಣನೇ, ನನ್ನ ತಮ್ಮನೇ, ನನ್ನ ತಂಗಿನೇ, ನನ್ನ ಅಕ್ಕನೇ ಮಾಡಿದವರು. ಒಂದೇ ಥರ ಕುಕೃತ್ಯ ಅಂದಿದೆ, ಅದರಿಂದ ಇನ್ನೊಂದು ಕರಿ ಕೊಟ್ಟಿದೆ ಅಂತ ತಿಳ್ಕೋಬೇಕು. ನಾವು ಅದಕ್ಕೆ ಪಾರ್ಟಿ ಆಗಬೇಕಾ? ಬೇಡ. ಅದಿಲ್ಲದಲ್ಲೇ ನೋಡಿ, ಯಾವ್ದಾದ್ರು ಒಂದು ಹುಲಿ ಹಸುವೆ ಆಯಿತು, ಪ್ರಾಣಿ ಸಿಕ್ಕಿಲ್ಲ, ಬೇಟೆ ಹಾಕಕ್ಕೇನೋ ಸಿಕ್ಕಿಲ್ಲ ಅಂತ ಹುಲ್ ತಿಂದು ಬದುಕಿದ್ಯೇನು? ಇಲ್ಲ. ಹಾಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ನ ನಾವೆಲ್ಲ ಒಗ್ಗೂಡಿಸ್ಕೋಬೇಕು. ಕಾರಣಾಂತರಗಳಿಂದ ನಮ್ಮ ಒಂದು ತವರು ಮನೆ ಸದಸ್ಯರ ಮೇಲೆ, ಇಡೀ ನ್ಯಾಯ ವ್ಯವಸ್ಥೆ ಮೇಲೆ ಇವತ್ತು ಕಪ್ಪು ಚುಕ್ಕೆಗಳು, ಕರಿ ನೆರಳುಗಳು ಕಾಣ್ತಿದೆ. ಅದೆಲ್ಲ ನೋಡಿ ಕೇವಲ ಗ್ರಹಣವಿದ್ದಂತೆ, ಸೂರ್ಯಗ್ರಹಣ, ಚಂದ್ರಗ್ರಹಣವಿದ್ದಂತೆ. ಆ ಗ್ರಹಣ ಸರಿತು ಅಂತಂತಂದರೆ ಅಷ್ಟೇ ಪ್ರಖರವಾಗಿ ಬೆಳೀತಕ್ಕಂಥ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಇದೆ. ನೀವು ಅದಕ್ಕೆ ನನಗೆ ಅನುಕೂಲ ಮಾಡಿಕೊಡ್ತೀರಿ, ನಾನು ನ್ಯಾಯದಾನದ ವ್ಯವಸ್ಥೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಆ ನ್ಯಾಯ ದೇವತೆಯ ತೇರು ಏನಿದೆ, ಆ ತೇರನ್ನು ಎಳಿತಾ ಇದ್ದೀವಿ. ಜಾತ್ರೆ ಇದೆ, ಅವಳ ರಥ ನಡೀತಾ ಇದೆ. ಆ ರಥ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ರಥದ ಹಗ್ಗದ ಕೊನೆಯ ತುಂಡನ್ನು ಮುಟ್ಟುವಂಥ ಅವಕಾಶವನ್ನು ನಮಗೆ ಕಲ್ಪಿಸ್ಕೊಟ್ಟಿದ್ದಾನೆ. ಹೆಮ್ಮೆ ಇರಲಿ ನಮ್ಮ ವಕೀಲ್ತನಕ್ಕೆ, ಹೆಮ್ಮೆ ಇರಲಿ ಸಮಾಜದಲ್ಲಿ. ಬೇಕಾದಂತಾರೆ ಲಾಯರ್ ಇಸ್ ಎ ಲೈಯರ್ ಅನ್ನೋರು ನಮ್ಮ ಮಾವನೇ. ಏನ್ ಮಾಡ್ತೀರಿ? ಆಲ್ ಲಾಯರ್ಸ್ ಆರ್ ಲೈಯರ್ಸ್ ಅನ್ನೋರು. ಏನ್ ಮಾಡ್ತೀರಿ? ನನಗೆ ಅನ್ನೋರು, ನಾನು ಇನ್ನೂ ಲಾಯರು. ಹೆಣ್ಣು ಕೊಟ್ಬಿಟ್ಟಿದಾರಲ್ಲ, ಇನ್ನೇನು ಮಾತಾಡೋಂಗಿಲ್ಲ. ಹೋಗ್ಲಿ ಅಂದ್ರೆ ನನ್ನ ಹೆಂಡತಿನೋ ಲಾಯರ್. ಆಯ್ತು, ಹಾಗಾಯ್ತಲ್ಲ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಮೇಲೆ ಏನಾಯ್ತು ನಮ್ಮ ಗಮನಕ್ಕೆ ಅಂತ ಹೇಳ್ತು ಅಂತಂದ್ರೆ, ವಿಕ್ರಮಾದಿತ್ಯನ ಸೀಟ್ ಆಫ್ ಜಸ್ಟಿಸ್ ಅಂತ ತಾವೆಲ್ಲ ಅದನ್ನ ದಯಮಾಡಿ ತಿಳ್ಕೋಬೇಕು. ಇದಕ್ಕೆ ಸಾಹಿತ್ಯ ಕೂಟ ಹೆಲ್ಪ್ ಮಾಡುತ್ತೆ. ನಮ್ಮ ದೇಶದ ಚರಿತ್ರೆ ಹೆಂಗಿತ್ತು ಅನ್ನೋದನ್ನ ತಿಳ್ಕೋಬೇಕು. ಸೀಟ್ ಆಫ್ ವಿಕ್ರಮಾದಿತ್ಯ ಅಂತ. ವಿಕ್ರಮಾದಿತ್ಯನ ಕಾಲದಲ್ಲಿ ರಾಜಸ್ಥಾನದಲ್ಲಿ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿರ್ತಿದ್ರು. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಗಂಟೆಯನ್ನು ಬಾರಿಸ್ಬೋದಿತ್ತು. ಇವತ್ತು ನಮ್ಮ ಎನ್ವಿರಾನ್ಮೆಂಟ್ ಲಾ ಏನು ಹೇಳುತ್ತೆ, ಇವತ್ತು ನಮ್ಮ ಅನಿಮಲ್ ಜಸ್ಟಿಸ್ ಅಂತ ಕೃತ್ಯವಲ್ಲ ಏನು ಹೇಳುತ್ತೆ, ಅದು ಅವತ್ತಿತ್ತು. ಅನ್ಫಾರ್ಚುನೇಟ್ಲಿ ಹಲವಾರು ದಾಳಿಗಳಾದವು ಈ ರಾಷ್ಟ್ರದ ಮೇಲೆ. ಆ ದಾಳಿಗಳ ಆ ಒಂದು ಕಾರಣೀಭೂತವಾಗಿ ನಮ್ಗೇನಾಯ್ತು, ನಮ್ಮತನ ಹೋಯಿತು. ಸರ್, ನಮ್ಮಮ್ಮ ಅಮಿತಾಬ್ ಬಚ್ಚನ್ ಸೊಸೆ ಅಷ್ಟು ಚೆನ್ನಾಗಿಲ್ಲ, ಐಶ್ವರ್ಯ ರೈ ಅಷ್ಟು ಚೆನ್ನಾಗಿರಲ್ಲ, ಒಪ್ಕೊಂಡ. ಹಂಗಂತ ನಮ್ಮಮ್ಮ ಅನ್ಕೊಂಡು ಐಶ್ವರ್ಯ ರಾಯ್ಗೆ ಹೋಗಿ ಮುತ್ತಿಟ್ಬಿಟ್ರೆ ಏನ್ ಮಾಡ್ತಾಳೆ? ಇದುವರೆಗೆ ತನಕ ನೀವೆಲ್ಲ ನೋಡಿ ಹೊಲಿತಾ ಇದ್ದೀರಿ. ನಾವು ಹೊಲಿಯೋದು ಬಿಟ್ಬಿಡ್ತೀವಿ ಬಿಡಿ, ಅವ್ನ ಕ್ಲರ್ಕ್ ಹೊಲಿತಾನೆ, ಹೊಲಿತಿದ್ದೀವಿ ಸಣ್ಣಾಗಿ, ಹಿಂಗೆ ಬೋಕರ್ ಹಾಕ್ತೀವಿ, ಚಟಕ್ ಅಂತ ಒಂದು ಕಾಲು ಬಂದ್ಬಿಡುತ್ತೆ. ನಿಮ್ಗೆ ಅಣ್ಣ ಅಂತ ಬರುತ್ತೋ, ಅಪ್ಪ ಅಂತ ಬರುತ್ತೋ, ಅಮ್ಮ ಅಂತ ಬರುತ್ತೋ ಹೇಳಿ, ಅಮ್ಮ ಅಂತೀವಿ, ಅಮ್ಮ ಅಂತೀವಿ. ಯಾಕೆ? ತಾಯಿ ಅಷ್ಟು ಮುಖ್ಯ. ಹಾಗೆ ನಮ್ಮ ದೇಶ ನಮಗೆ ತಾಯಿಯಾಗಿ ಕಾಣಬೇಕು. ಭರತ ಭೂಮಿ ನನ್ನ ತಾಯಿ, ನನ್ನ ಪರ್ವ ತೊಟ್ಟಿಲು ಅಂದ್ರು ಕುವೆಂಪು ಅವರು. ತೊಟ್ಟಿಲ್ನಂತೆ ನನ್ನನ್ನು ಕಾಪಾಡ್ತಾಳೆ ಅಂತಂದ್ರು. ಅಂತ ದೇಶ ನನಗೆ ತಾಯಿ ಆಗಬೇಕು.
ಹಾಗಂತ ನಾನು ಬೇರೆ ವ್ಯವಸ್ಥೆನ ಒಪ್ಕೊಳ್ಳೋಕ್ಕಾಗುತ್ತಾ? ನನ್ನ ತಾಯಿಗೆ ನನ್ನ ನೋವು ಅರ್ಥ ಆಗುತ್ತೆ. ಬೇಜಾರಾದರೆ ನನ್ನ ತಾಯಿ ಐಶ್ವರ್ಯ ರಹಿತರ ಕಾಣದಿದ್ರು ಪರವಾಗಿಲ್ಲ, ನನ್ನನ್ನು ಅವಳು ಮಡದಲ್ಲಿ ಹಾಕ್ಕೊಂಡು ತಲೆ ನೇವರಿಸ್ತಾಳಲ್ಲ, ಅದು ಮುಖ್ಯ. ಅಂತಹ ತಾಯಿಯನ್ನು ಬಿಟ್ಟು ಬೇರೊಂದನ್ನು ಇಟ್ಕೊಳ್ಳೋಕ್ಕಾಗ್ತಿತ್ತ? ನಾವು ಆ ಸಾಲ್ಡ್ರಿಂಗ್ ಮಾಡಿದ್ರಲ್ಲ, ಪ್ಯಾಚ್ ಮಾಡಿದ್ರಲ್ಲ, ಪ್ಯಾಚ್ ಯಾವತ್ತಿದ್ರೂ ಬಿಟ್ಟೋಗುವಂಥದ್ದು. ನಮ್ಮ ಜನದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ನ್ಯಾಯ ಅನ್ಯಾಯ ಅನ್ನೋದು ಅವ್ಯಾಹತವಾಗಿ ಬಂದಿದೆ. ಆ ನ್ಯಾಯಕ್ಕೆ ಪುಸ್ತಕಗಳಲ್ಲಿ ಸಿಗ್ತಾ ಇಲ್ಲ. ಟ್ಯಾಕ್ಲಾಟ್, ಯಾಕೆಂದರೆ ಪ್ಯಾಚ್ ಅದು. ಇಂತಹ ಸಂದರ್ಭದಲ್ಲಿ ವ್ಯಾಲ್ಯೂಗಳು ಸ್ವಲ್ಪ ಸ್ವಲ್ಪ ಗ್ರಹಣ ಪಡೆದಂತೆ ಕಡ್ಕೊಂಡು ಹೋಗ್ತಿತ್ತು. ಆ ಗ್ರಹಣವನ್ನು ಈಗ ಮೀರಿಸಬೇಕು, ಆ ಶಕ್ತಿ ನಿಮ್ಮಲ್ಲಿದೆ. ಹಾಗೇನಾಯಿತು, ನ್ಯಾಯದ ಗಂಟೆ ಇದ್ದಂಥ ವಿಕ್ರಮಾದಿತ್ಯನಿಂದ ಇವತ್ತು ನಾವು ಯಾವ ಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಅಂದರೆ, ನೋಬಲ್ ಪ್ರೊಫೆಷನ್ ಹೋಗಿ ನೋಬೆಲ್ ಪ್ರೊಫೆಷನ್ ಆಗಿದೆ. ನ್ಯಾಯದ ಗಂಟೆನೇ ಕಿತ್ತಾಕ್ಬಿಟ್ರೆ ಬಾರಿಸೋರು ಯಾರು ಅಂತ. ಹಾಗಾಗಿ ಆ ಒಂದು ಸ್ಥಿತಿಯಿಂದ ಸಮಾಜದ ಉನ್ನತವನ್ನು ತರ್ಕೊಳ್ಳಿಕ್ಕೆ ಅದಕ್ಕೆ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಕರೆದ್ರು ಲಾಯರ್ಸ್ನ. ಲಾಯರ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಅಂತಂದ್ರು. ಸಮಾಜವನ್ನು ತಿದ್ದಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಸ್ನೇಹಿತರೆ, ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಮೊದಲು ಮಾಡಿದ ಸರ್ಫ್ಲವನೇ ಈಗ ಸರ್ಫ್ ಎಕ್ಸೆಲ್ ಅಂದ್ಬಿಟ್ಟಿದ್ದಾನೆ. ಅವತ್ತು ಇದ್ದಿದ್ದು ಅದೇ ಮಣ್ಣಿನ ಕಲೆನೇ, ಇವತ್ತಿರೋದು ಅದೇ ಮಣ್ಣಿನ ಕಲೆನೇ. ಸರ್ಫ್ ಎಕ್ಸೆಲ್ ಅಂದ, ಏರಿಯಲ್ ಅಂದ. ಆಯಿತು, ನಮ್ಮ ಕಾಲದಲ್ಲಿ ಲಕ್ಸು ಹೇಮಮಾಲಿನಿ ಹಚ್ಕೊಳ್ಳೋಳು, ನಾನು ಹಚ್ಕೊಂಡೆ, ಹೇಮಮಾಲಿನಿ ಆಗಲಿಲ್ಲ, ಆಯ್ತಲ್ಲ. ಅದಾದಮೇಲೆ ಲಿರಿಲ್ ಗರ್ ಬಂದು ಏನೂ ಉಪಯೋಗ ಇಲ್ಲ. ಈಗ ಡವ್ ಬಂದಿದೆ, ಒಂದು ಕೆನ್ನೆಗೆ ಡವ್, ಇನ್ನೊಂದು ಕೆನ್ನೆಗೆ ಮೈಸೂರು ಸ್ಯಾಂಡ್ಲು. ಎರಡನ್ನೂ ಮುಟ್ಟು ನೋಡಿ ರಫ್ ಇದೆಯಾ ಅಂತ. ಮನೆ ಗ್ಯಾರಂಟಿ ಕಲರ್ ಇಲ್ಲಿರುವಾಗ ಅಲ್ಲಿ ಕಲರ್ ಏನು ಮಾಡುತ್ತೆ? ಒಂದು ವೇಳೆ ಹಂಗಾಗಿದ್ದಿದ್ರೆ ಫೇರ್ ಆ್ಯಂಡ್ ಲವ್ಲಿ ಕ್ಲಿಕ್ ಆಗ್ತಿದ್ದು ಆಫ್ರಿಕಾದಲ್ಲಲ್ವಾ? ಯೋಚನೆ ಮಾಡಿ. ಇವೆಲ್ಲ ವ್ಯಾಲ್ಯೂಸು. ಈ ವ್ಯಾಲ್ಯೂಸನ್ನು ಯಾರೂ ಮರೆಯೋ ಹಾಗಿಲ್ಲ. ಹಾಗಾಗಿ ವ್ಯಾಲ್ಯೂಸನ್ನು ಬಿಡಬೇಡಿ. ಅವೆಲ್ಲ ನಮ್ಮ ತಂದೆ ತಾಯಿ. ನನ್ನ ತಂದೆ ಮೋಸಗಾರ ಅಲ್ಲ ಅಂದರೆ ನಾನು ಮೋಸಗಾರ ಆಗೋಕ್ಕಾಗಲ್ಲ. ನನ್ನ ತಾಯಿ ಮೋಸಗಾರ ಅಲ್ಲ ಅಂದರೆ ನಾನು ಮೋಸಗಾರ ಆಗೋಕ್ಕಾಗಲ್ಲ. ನಮ್ಮ ತಂದೆ ತಾಯಿ ಊರಿನಲ್ಲಿ ಒಳ್ಳೆಯ ಹೆಸರು ತಗೊಂಡಿದ್ರು, ನಾನು ಕೆಟ್ಟೋಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಾನಲ್ಲ, ಸಂಸರ್ಗ, ಯಾರ ಜೊತೆ ಸೇರಿದ್ದೀವಿ ಅದರಿಂದ. ಹಾಗಾಗಿ ಯೋಚನೆ ಮಾಡಿ, ಎಲ್ಲಿ ಸೇರ್ಕೊಳ್ಳಿ. ಅಂಥ ಕುಕೃತ್ಯಗಳು ನಡೆದಾಗ ಒಳ್ಳೆತನ ಅನ್ನೋದು ನಮ್ಮ ಜೀನ್ಸಲ್ಲಿದೆ. ನಮ್ಮ ತಂದೆ ತಾಯಿಗಳಿಂದ ತಲಾಂತರವಾಗಿ ಬಂದಿದೆ. ಜೀನ್ಸ್ ಅನ್ನೋದು ಸೈನ್ಸು. ಹಾಗಾಗಿ ನಮ್ಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಅಂಥ ಸಂದರ್ಭದಲ್ಲಿ ಸಮಾಜವನ್ನು ತಿದ್ದಿಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ಅಂತಂದರೆ ವಕೀಲರದು. ಈ ಎಲ್ಲ ಅನುಭವಗಳು ನಾನು ಕಂಡುಕೊಂಡಿರ್ತಕ್ಕಂಥದ್ದು ಇದೇ ಮಣ್ಣಿನಲ್ಲಿ, ಇದೇ ಬಿಲ್ಡಿಂಗ್ನಲ್ಲಿ ಮೊದಲನೇ ದಿನ ಪದಾರ್ಪಣೆ ಮಾಡಿ ಇವತ್ತು ಈ ಸ್ಥಾನಕ್ಕೆ ಬಂದು ಕೂರಿಸಿದೆ ಅಂದರೆ ತಾವುಗಳ ಇಟ್ಟಿರ್ತಕ್ಕಂಥ ಅಭಿಮಾನ, ನಾನು ಪಟ್ಟಂಥ ಸ್ವಲ್ಪ ಶ್ರಮ, ನನ್ನ ತಂದೆ ತಾಯಿಗಳು, ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿದ್ದೀನಿ. ತಿಳಿದಿದ್ದು 4 ಮಾತು. ಚಿಕ್ಕವನು ನಾನು, ದೊಡ್ಡ ಭಕ್ತ ಹೇಳುವಂಥದ್ದಲ್ಲ. ಭಾಳಷ್ಟು ದೊಡ್ಡ ವ್ಯಕ್ತಿಗಳು ಆಗೋದ್ರು ಬೆಂಗಳೂರು ಬಾರ್ಗಳಲ್ಲಿ. ತುಂಬ ಜನನಿದ್ದಾರೆ. ಹಲವಾರು ಸಂದರ್ಭದಲ್ಲಿ ನಾನು ತುಂಬ ಹಿರಿಯ ವಕೀಲರನ್ನ ಓಪನ್ ಕೋರ್ಟಲ್ಲಿ ನೆನೆಸ್ಕೋತೀನಿ. ಹೆಚ್ಚೇನೋ ನಮ್ಮ ರಂಗಸ್ವಾಮಿ ನೆನೆಸ್ಕೋತೀನಿ, ವೆಂಕಟಲಕ್ಷ್ಮಿ ಬುಕ್ ಸೆಲ್ಲರ್ ಅವ್ರನ್ನ. ಇನ್ನೂ ತುಂಬ ಜನ ನೆನೆಸ್ಕೊಂಡಿದ್ದೀನಿ. ಮಾಯಣ್ಣ ನೆನೆಸ್ಕೊಂಡಿದ್ದೀನಿ. ಯಾವ ಪುಸ್ತಕ ಬೇಕಾದ್ರೂ ಟಕ್ ಅಂತ ತೆಕ್ಕೊಟ್ಬಿಡೋನು ಅಂತ. ಹಲವರು ಹಿರಿಯರನ್ನ ನೋಡಿ ತಿಳ್ಕೊಂಡಿದ್ದೀನಿ. ಎಲ್ಲಿ ನಮಗೆ ಏಟ್ ಬೀಳುತ್ತೆ ಅಂತ ನೋಡ್ಕೊಂಡಿದ್ದೀನಿ. 1000 ಕ್ವಶನ್ಸ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಒಂದು ಪುಸ್ತಕ ಪ್ರಿಂಟ್ ಆಯ್ತು ಇಲ್ಲಿ. ಅದನ್ನು ಕೇಳ್ಬಿಟ್ಟು ಕೇಸ್ ಕಳ್ಕೊಂಡವ್ರನ್ನ ನೋಡಿದ್ದೀನಿ. ಯಾವುದನ್ನು ಕೇಳಬಾರ್ದು ಅದನ್ನು ಕೇಳಬಾರ್ದು, ಯಾವುದನ್ನು ಕೇಳಬೇಕು ಅದನ್ನು ಅವಶ್ಯವಾಗಿ ಕೇಳಬೇಕು. ಇಂಥ 10 ಹಲವು ಅನುಭವಗಳನ್ನು ನಿಮಗೆ ಎಲ್ಲ ಹಿರಿಯ ಮುತ್ಸದ್ದಿಗಳು ಅವ್ರನ್ನ ಹುಡುಕಿ ಹೆಕ್ಕಿ ತೆಗೆದು ಸಾಹಿತ್ಯ ಕೂಟದವರು ನಿಮಗೆ ಉಣಬಡಿಸ್ತಿದ್ದಾರೆ. ಹೆಚ್ಚೇನು, ಎಲ್ಲವೂ ಉಚಿತ, ಎಲ್ಲವೂ ಉಚಿತ. ಅದನ್ನೆಲ್ಲ ನೀವು ಕೇಳಿ ಅದನ್ನು ಅಳವಡಿಸ್ಕೊಂಡ್ರೆ ಯಶಸ್ಸು, ಗೆಲುವು, ನ್ಯಾಯ ಗೆಲ್ಲುವುದು ಖಚಿತ ಅಂತ ಹೇಳಿ